ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಬಗ್ಗೆ ಮಾತಾಡಿರುವುದನ್ನು ನಾವೆಲ್ಲ ಕೇಳಿದೆವು. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಜಮೀರ್ ಸಾಹೇಬರ ರೀತಿಯಲ್ಲಿ ನೀವು ಮಾತಾಡಬಾರ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರ್ತಾ ಇರುವಂಥ ಹಿನ್ನೆಲೆಯನ್ನು ಕೂಡ ತಾವು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಹೆಡ್ಗೇವಾರರವರು ವಿದ್ಯಾರ್ಥಿ ಜೀವನದಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಒಂದೇ ಮಾತರಂ ಅಂತೇಳಿ ಘೋಷಣೆ ಕೂಗಿದಂಥ ಹಿನ್ನೆಲೆಯಲ್ಲಿ ಅವರ ಬದುಕು ಪ್ರಾರಂಭ ಆಗಿದೆ, ವಿದ್ಯಾರ್ಥಿ ಜೀವನ ಪ್ರಾರಂಭ ಆಗಿದೆ. ಹೆಡ್ಗೇವಾರವರು ಕಟ್ಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸಂವಿಧಾನವನ್ನು ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಒಡ್ಡಿರುವಂಥ ಸಂದರ್ಭದಲ್ಲಿ ನೀವು ಬಹುಶಃ ಆವತ್ತಿನ ಸಂದರ್ಭದಲ್ಲಿ ವಕೀಲರಾಗಿ 30ರ ಆಸುಪಾಸಲ್ಲಿರ್ಬೋದು. ತುರ್ತು ಪರಿಸ್ಥಿತಿಯನ್ನು ಭಾರತದ 2ನೇ ಸ್ವಾತಂತ್ರ್ಯ ಹೋರಾಟ ಅಂತೇಳಿ ಬಿಂಬಿಸಲಾಯಿತು. ಅಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಆ 2ನೇ ಸ್ವಾತಂತ್ರ್ಯ ಸಂದರ್ಭ ಹೋರಾಟದಲ್ಲಿ ಪ್ರಾರಂಭ ಮಾಡಿದ್ದನ್ನು ತಾವು ಗಮನಿಸಿದ್ದೀರಿ. ಆ ಹೋರಾಟಕ್ಕೆ ತುದಿ ಮುಡಿಸಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದರು. ನಿಮ್ಮದೇ ಹೊಂದಾಣಿಕೆಯ ಪಾರ್ಟಿ ನ್ಯಾಷನಲ್ ಕಾನ್ಫರೆನ್ಸ್ ಶೇಖ್ ಅಬ್ದುಲ್ಲಾರವರು ಭಾರತದ ಸಂವಿಧಾನವನ್ನು ಒಪ್ಪೋದಿಲ್ಲ, ಕಾಶ್ಮೀರಕ್ಕೆ ಮತ್ತೊಂದು ಸಂವಿಧಾನ ಬೇಕು ಅಂತ ಹೇಳಿದಾಗ ಅದರ ವಿರುದ್ಧ ಹೋರಾಟ ಮಾಡಿ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದನ್ನು ಒಂದು ಸಾರಿ ತಾವು ನೆನಪು ಮಾಡಿಕೊಳ್ಬೇಕು. ಇಂದೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಇಡೀ ಬದುಕನ್ನು ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಮಾಡಿರುವುದನ್ನು ತಾವು ಅರ್ಥ ಮಾಡಿಕೊಳ್ಳದೆ ಜಮೀರ್ ಮಾದರಿಯಲ್ಲಿ ಮಾತಾಡಿದರೆ ನಿಮ್ಮ ಮಾತಿಗೆ ಉತ್ತರ ಕೊಡೋದು ಕಷ್ಟ. ದಯವಿಟ್ಟು ನಾನು ವಿನಂತಿ ಮಾಡ್ತೇನೆ, ಇತಿಹಾಸವನ್ನು ಮತ್ತೊಮ್ಮೆ ಮರುಕಳಿಸಿದ ಇತಿಹಾಸವನ್ನು ಮತ್ತೊಮ್ಮೆ ತಾವು ಅವಲೋಕನ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ ಮಾತಾಡಿರುವಂಥ ಮಾತನ್ನು ವಾಪಸ್ ಪಡಿಬೇಕು ಅನ್ನೋದು ನನ್ನ ಆಗ್ರಹ ಇದೆ. ನಾನು ಹೇಳಿದೆಲ್ಲ, ಒಂದು ದೊಡ್ಡ ಒಂದು ರಾಜಕೀಯ ಪಕ್ಷದಲ್ಲಿ ಹಲವು ಅಭಿಪ್ರಾಯ ಭೇದಗಳಿದ್ದರೆ ಪಾರ್ಟಿಯ ಹಿರಿಯರು ಅದನ್ನೆಲ್ಲ ಕೂಡಿಸಿ ಸರಿ ಮಾಡ್ತಾರೆ ಅಂತೇಳಿ ಎಷ್ಟು ವರ್ಷ ಬೇಕಾಗಿಲ್ಲ. ಶಿಸ್ತಿನ ಪಕ್ಷ ಅಂತ ಅನ್ನುವಂಥದ್ದು ಬಿಜೆಪಿಗೆ ಈಗ ನೀವು ಹೇಳಿದ್ದನ್ನೇ ನಾನು ಹೇಳ್ತಾ ಇರೋದು. ಎಲ್ಲೋ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ದು ಸತ್ಯ, ಅದನ್ನೆಲ್ಲವನ್ನು ಸರಿ ಮಾಡ್ತಾರೆ. ಪದೇ ನೀವು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಇದೇ ಉತ್ತರವನ್ನು ಕೊಡ್ತಾ ಇದ್ದೇವೆ. ನಮ್ಮ ಆಂತರಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಬಗ್ಗೆ ಮಾತಾಡಿರುವುದನ್ನು ನಾವೆಲ್ಲ ಕೇಳಿದೆವು. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಜಮೀರ್ ಸಾಹೇಬರ ರೀತಿಯಲ್ಲಿ ನೀವು ಮಾತಾಡಬಾರ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರ್ತಾ ಇರುವಂಥ ಹಿನ್ನೆಲೆಯನ್ನು ಕೂಡ ತಾವು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಹೆಡ್ಗೇವಾರರವರು ವಿದ್ಯಾರ್ಥಿ ಜೀವನದಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಒಂದೇ ಮಾತರಂ ಅಂತೇಳಿ ಘೋಷಣೆ ಕೂಗಿದಂಥ ಹಿನ್ನೆಲೆಯಲ್ಲಿ ಅವರ ಬದುಕು ಪ್ರಾರಂಭ ಆಗಿದೆ, ವಿದ್ಯಾರ್ಥಿ ಜೀವನ ಪ್ರಾರಂಭ ಆಗಿದೆ. ಹೆಡ್ಗೇವಾರವರು ಕಟ್ಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸಂವಿಧಾನವನ್ನು ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಒಡ್ಡಿರುವಂಥ ಸಂದರ್ಭದಲ್ಲಿ ನೀವು ಬಹುಶಃ ಆವತ್ತಿನ ಸಂದರ್ಭದಲ್ಲಿ ವಕೀಲರಾಗಿ 30ರ ಆಸುಪಾಸಲ್ಲಿರ್ಬೋದು. ತುರ್ತು ಪರಿಸ್ಥಿತಿಯನ್ನು ಭಾರತದ 2ನೇ ಸ್ವಾತಂತ್ರ್ಯ ಹೋರಾಟ ಅಂತೇಳಿ ಬಿಂಬಿಸಲಾಯಿತು. ಅಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಆ 2ನೇ ಸ್ವಾತಂತ್ರ್ಯ ಸಂದರ್ಭ ಹೋರಾಟದಲ್ಲಿ ಪ್ರಾರಂಭ ಮಾಡಿದ್ದನ್ನು ತಾವು ಗಮನಿಸಿದ್ದೀರಿ. ಆ ಹೋರಾಟಕ್ಕೆ ತುದಿ ಮುಡಿಸಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದರು. ನಿಮ್ಮದೇ ಹೊಂದಾಣಿಕೆಯ ಪಾರ್ಟಿ ನ್ಯಾಷನಲ್ ಕಾನ್ಫರೆನ್ಸ್ ಶೇಖ್ ಅಬ್ದುಲ್ಲಾರವರು ಭಾರತದ ಸಂವಿಧಾನವನ್ನು ಒಪ್ಪೋದಿಲ್ಲ, ಕಾಶ್ಮೀರಕ್ಕೆ ಮತ್ತೊಂದು ಸಂವಿಧಾನ ಬೇಕು ಅಂತ ಹೇಳಿದಾಗ ಅದರ ವಿರುದ್ಧ ಹೋರಾಟ ಮಾಡಿ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದನ್ನು ಒಂದು ಸಾರಿ ತಾವು ನೆನಪು ಮಾಡಿಕೊಳ್ಬೇಕು. ಇಂದೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಇಡೀ ಬದುಕನ್ನು ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಮಾಡಿರುವುದನ್ನು ತಾವು ಅರ್ಥ ಮಾಡಿಕೊಳ್ಳದೆ ಜಮೀರ್ ಮಾದರಿಯಲ್ಲಿ ಮಾತಾಡಿದರೆ ನಿಮ್ಮ ಮಾತಿಗೆ ಉತ್ತರ ಕೊಡೋದು ಕಷ್ಟ. ದಯವಿಟ್ಟು ನಾನು ವಿನಂತಿ ಮಾಡ್ತೇನೆ,
ಇತಿಹಾಸವನ್ನು ಮತ್ತೊಮ್ಮೆ ಮರುಕಳಿಸಿದ ಇತಿಹಾಸವನ್ನು ಮತ್ತೊಮ್ಮೆ ತಾವು ಅವಲೋಕನ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ ಮಾತಾಡಿರುವಂಥ ಮಾತನ್ನು ವಾಪಸ್ ಪಡಿಬೇಕು ಅನ್ನೋದು ನನ್ನ ಆಗ್ರಹ ಇದೆ. ನಾನು ಹೇಳಿದೆಲ್ಲ, ಒಂದು ದೊಡ್ಡ ಒಂದು ರಾಜಕೀಯ ಪಕ್ಷದಲ್ಲಿ ಹಲವು ಅಭಿಪ್ರಾಯ ಭೇದಗಳಿದ್ದರೆ ಪಾರ್ಟಿಯ ಹಿರಿಯರು ಅದನ್ನೆಲ್ಲ ಕೂಡಿಸಿ ಸರಿ ಮಾಡ್ತಾರೆ ಅಂತೇಳಿ ಎಷ್ಟು ವರ್ಷ ಬೇಕಾಗಿಲ್ಲ. ಶಿಸ್ತಿನ ಪಕ್ಷ ಅಂತ ಅನ್ನುವಂಥದ್ದು ಬಿಜೆಪಿಗೆ ಈಗ ನೀವು ಹೇಳಿದ್ದನ್ನೇ ನಾನು ಹೇಳ್ತಾ ಇರೋದು. ಎಲ್ಲೋ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ದು ಸತ್ಯ, ಅದನ್ನೆಲ್ಲವನ್ನು ಸರಿ ಮಾಡ್ತಾರೆ. ಪದೇ ನೀವು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಇದೇ ಉತ್ತರವನ್ನು ಕೊಡ್ತಾ ಇದ್ದೇವೆ. ನಮ್ಮ ಆಂತರಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಸ್ವಯಂ ಸೇವಕರ ಬಗ್ಗೆ ಸಂಘದ ಬಗ್ಗೆ ಮಾತಾಡಿರುವುದನ್ನು ನಾವೆಲ್ಲ ಕೇಳಿದೆವು. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಜಮೀರ್ ಸಾಹೇಬರ ರೀತಿಯಲ್ಲಿ ನೀವು ಮಾತಾಡಬಾರ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರ್ತಾ ಇರುವಂಥ ಹಿನ್ನೆಲೆಯನ್ನು ಕೂಡ ತಾವು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಹೆಡ್ಗೇವಾರ್ರವರು ವಿದ್ಯಾರ್ಥಿ ಜೀವನದಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಒಂದೇ ಮಾತರಂ ಅಂತೇಳಿ ಘೋಷಣೆ ಕೂಗಿದಂಥ ಹಿನ್ನೆಲೆಯಲ್ಲಿ ಅವರ ಬದುಕು ಪ್ರಾರಂಭ ಆಗಿದೆ, ವಿದ್ಯಾರ್ಥಿ ಜೀವನ ಪ್ರಾರಂಭ ಆಗಿದೆ. ಹೆಡ್ಗೇವಾರ್ ಕಟ್ಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸಂವಿಧಾನವನ್ನು ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಒಡ್ಡಿರುವಂಥ ಸಂದರ್ಭದಲ್ಲಿ ನೀವು ಬಹುಶಃ ಆವತ್ತಿನ ಸಂದರ್ಭದಲ್ಲಿ ವಕೀಲರಾಗಿ 30ರ ಆಸುಪಾಸಲ್ಲಿರ್ಬೋದು. ತುರ್ತು ಪರಿಸ್ಥಿತಿಯನ್ನು ಭಾರತದ 2ನೇ ಸ್ವಾತಂತ್ರ್ಯ ಹೋರಾಟ ಅಂತೇಳಿ ಬಿಂಬಿಸಲಾಯಿತು. ಅಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಆ 2ನೇ ಸ್ವಾತಂತ್ರ್ಯ ಸಂದರ್ಭ ಹೋರಾಟದಲ್ಲಿ ಪ್ರಾರಂಭ ಮಾಡಿದ್ದನ್ನು ತಾವು ಗಮನಿಸಿದ್ದೀರಿ. ಆ ಹೋರಾಟಕ್ಕೆ ತುದಿ ಮುಡಿಸಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದರು. ನಿಮ್ಮದೇ ಹೊಂದಾಣಿಕೆಯ ಪಾರ್ಟಿ ನ್ಯಾಷನಲ್ ಕಾನ್ಫರೆನ್ಸ್ ಶೇಖ್ ಅಬ್ದುಲ್ಲಾರವರು ಭಾರತದ ಸಂವಿಧಾನವನ್ನು ಒಪ್ಪೋದಿಲ್ಲ, ಕಾಶ್ಮೀರಕ್ಕೆ ಮತ್ತೊಂದು ಸಂವಿಧಾನ ಬೇಕು ಅಂತ ಹೇಳಿದಾಗ ಅದರ ವಿರುದ್ಧ ಹೋರಾಟ ಮಾಡಿ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದನ್ನು ಒಂದು ಸಾರಿ ತಾವು ನೆನಪು ಮಾಡಿಕೊಳ್ಬೇಕು. ಇಂದೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಇಡೀ ಬದುಕನ್ನು ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಮಾಡಿರುವುದನ್ನು ತಾವು ಅರ್ಥ ಮಾಡಿಕೊಳ್ಳದೆ ಜಮೀರ್ ಮಾದರಿಯಲ್ಲಿ ಮಾತಾಡಿದರೆ ನಿಮ್ಮ ಮಾತಿಗೆ ಉತ್ತರ ಕೊಡೋದು ಕಷ್ಟ. ದಯವಿಟ್ಟು ನಾನು ವಿನಂತಿ ಮಾಡ್ತೇನೆ, ಇತಿಹಾಸವನ್ನು ಮತ್ತೊಮ್ಮೆ ಮರುಕಳಿಸಿದ ಇತಿಹಾಸವನ್ನು ಮತ್ತೊಮ್ಮೆ ತಾವು ಅವಲೋಕನ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ ಮಾತಾಡಿರುವಂಥ ಮಾತನ್ನು ವಾಪಸ್ ಪಡಿಬೇಕು ಅನ್ನೋದು ನನ್ನ ಆಗ್ರಹ ಇದೆ. ನಾನು ಹೇಳಿದೆಲ್ಲ, ಒಂದು ರಾಜಕೀಯ ಪಕ್ಷದಲ್ಲಿ ಹಲವು ಅಭಿಪ್ರಾಯ ಭೇದಗಳಿದ್ದರೆ ಪಾರ್ಟಿಯ ಹಿರಿಯರು ಅದನ್ನೆಲ್ಲ ಕೂಡಿಸಿ ಸರಿ ಮಾಡ್ತಾರೆ ಅಂತೇಳಿ ಎಷ್ಟು ವರ್ಷ ಬೇಕಾಗಿಲ್ಲ. ಶಿಸ್ತಿನ ಪಕ್ಷ ಅಂತ ಅನ್ನುವಂಥದ್ದು ಬಿಜೆಪಿಗೆ ಈಗ ನೀವು ಹೇಳಿದ್ದನ್ನೇ ನಾನು ಹೇಳ್ತಾ ಇರೋದು. ಎಲ್ಲೋ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ದು ಸತ್ಯ, ಅದನ್ನೆಲ್ಲವನ್ನು ಸರಿ ಮಾಡ್ತಾರೆ. ಪದೇ ನೀವು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಇದೇ ಉತ್ತರವನ್ನು ಕೊಡ್ತಾ ಇದ್ದೇವೆ. ನಮ್ಮ ಆಂತರಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ ಸಂಘದ ಬಗ್ಗೆ ಮಾತಾಡಿರುವುದನ್ನು ನಾವೆಲ್ಲ ಕೇಳಿದೆವು. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಜಮೀರ್ ಸಾಹೇಬರ ರೀತಿಯಲ್ಲಿ ನೀವು ಮಾತಾಡಬಾರ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದೂರ್ತಾ ಇರುವಂಥ ಹಿನ್ನೆಲೆಯನ್ನು ಕೂಡ ತಾವು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆಗಳಿದೆ. ಹೆಡ್ಗೇವಾರ್ರವರು ವಿದ್ಯಾರ್ಥಿ ಜೀವನದಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಒಂದೇ ಮಾತರಂ ಅಂತೇಳಿ ಘೋಷಣೆ ಕೂಗಿದಂಥ ಹಿನ್ನೆಲೆಯಲ್ಲಿ ಅವರ ಬದುಕು ಪ್ರಾರಂಭ ಆಗಿದೆ, ವಿದ್ಯಾರ್ಥಿ ಜೀವನ ಪ್ರಾರಂಭ ಆಗಿದೆ. ಹೆಡ್ಗೇವಾರ್ ಕಟ್ಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು 75ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸಂವಿಧಾನವನ್ನು ಅಮಾನತ್ನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಒಡ್ಡಿರುವಂಥ ಸಂದರ್ಭದಲ್ಲಿ ನೀವು ಬಹುಶಃ ಆವತ್ತಿನ ಸಂದರ್ಭದಲ್ಲಿ ವಕೀಲರಾಗಿ 30ರ ಆಸುಪಾಸಲ್ಲಿರ್ಬೋದು. ತುರ್ತು ಪರಿಸ್ಥಿತಿಯನ್ನು ಭಾರತದ 2ನೇ ಸ್ವಾತಂತ್ರ್ಯ ಹೋರಾಟ ಅಂತೇಳಿ ಬಿಂಬಿಸಲಾಯಿತು. ಅಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಆ 2ನೇ ಸ್ವಾತಂತ್ರ್ಯ ಸಂದರ್ಭ ಹೋರಾಟದಲ್ಲಿ ಪ್ರಾರಂಭ ಮಾಡಿದ್ದನ್ನು ತಾವು ಗಮನಿಸಿದ್ದೀರಿ. ಆ ಹೋರಾಟಕ್ಕೆ ತುದಿ ಮುಡಿಸಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು.
ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದರು. ನಿಮ್ಮದೇ ಹೊಂದಾಣಿಕೆಯ ಪಾರ್ಟಿ ನ್ಯಾಷನಲ್ ಕಾನ್ಫರೆನ್ಸ್ ಶೇಖ್ ಅಬ್ದುಲ್ಲಾರವರು ಭಾರತದ ಸಂವಿಧಾನವನ್ನು ಒಪ್ಪೋದಿಲ್ಲ, ಕಾಶ್ಮೀರಕ್ಕೆ ಮತ್ತೊಂದು ಸಂವಿಧಾನ ಬೇಕು ಅಂತ ಹೇಳಿದಾಗ ಅದರ ವಿರುದ್ಧ ಹೋರಾಟ ಮಾಡಿ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದನ್ನು ಒಂದು ಸಾರಿ ತಾವು ನೆನಪು ಮಾಡಿಕೊಳ್ಬೇಕು. ಇಂದೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಇಡೀ ಬದುಕನ್ನು ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಮಾಡಿರುವುದನ್ನು ತಾವು ಅರ್ಥ ಮಾಡಿಕೊಳ್ಳದೆ ಜಮೀರ್ ಮಾದರಿಯಲ್ಲಿ ಮಾತಾಡಿದರೆ ನಿಮ್ಮ ಮಾತಿಗೆ ಉತ್ತರ ಕೊಡೋದು ಕಷ್ಟ. ದಯವಿಟ್ಟು ನಾನು ವಿನಂತಿ ಮಾಡ್ತೇನೆ, ಇತಿಹಾಸವನ್ನು ಮತ್ತೊಮ್ಮೆ ಮರುಕಳಿಸಿದ ಇತಿಹಾಸವನ್ನು ಮತ್ತೊಮ್ಮೆ ತಾವು ಅವಲೋಕನ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ ಮಾತಾಡಿರುವಂಥ ಮಾತನ್ನು ವಾಪಸ್ ಪಡಿಬೇಕು ಅನ್ನೋದು ನನ್ನ ಆಗ್ರಹ ಇದೆ. ನಾನು ಹೇಳಿದೆಲ್ಲ, ಒಂದು ದೊಡ್ಡ ಒಂದು ರಾಜಕೀಯ ಪಕ್ಷದಲ್ಲಿ ಹಲವು ಅಭಿಪ್ರಾಯ ಭೇದಗಳಿದ್ದರೆ ಪಾರ್ಟಿಯ ಹಿರಿಯರು ಅದನ್ನೆಲ್ಲ ಕೂಡಿಸಿ ಸರಿ ಮಾಡ್ತಾರೆ ಅಂತೇಳಿ ಎಷ್ಟು ವರ್ಷ ಬೇಕಾಗಿಲ್ಲ. ಶಿಸ್ತಿನ ಪಕ್ಷ ಅಂತ ಅನ್ನುವಂಥದ್ದು ಬಿಜೆಪಿಗೆ ಈಗ ನೀವು ಹೇಳಿದ್ದನ್ನೇ ನಾನು ಹೇಳ್ತಾ ಇರೋದು. ಎಲ್ಲೋ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ದು ಸತ್ಯ, ಅದನ್ನೆಲ್ಲವನ್ನು ಸರಿ ಮಾಡ್ತಾರೆ. ಪದೇ ನೀವು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಇದೇ ಉತ್ತರವನ್ನು ಕೊಡ್ತಾ ಇದ್ದೇವೆ. ನಮ್ಮ ಆಂತರಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ.